ನಮಸ್ಕಾರ ವೀಕ್ಷಕರೇ, ಈ ಮಂತ್ರವನ್ನ ನೀವು ಕರೆಕ್ಟ್ ಆಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಸಾಕು. ನೀವು ಇಷ್ಟಪಡುವಂತ ಹುಡುಗಿ ನೀವು ಕರೆದ್ರೂ ಬರ್ತಾ ಇಲ್ಲ ಅಂದ್ರೆ ವೀಕ್ಷಕರೇ, ನೀವು ತಲೆಕೆಡಿಸೋ ಅಗತ್ಯ ಇಲ್ಲ, ಟೆನ್ಷನ್ ಮಾಡ್ಕೋ ಇದನ್ನೇ ಇಲ್ಲ. ವೀಕ್ಷಕರೇ, ನಾನು ಒಂದು ಮಂತ್ರವನ್ನ ತಿಳಿಸ್ತೇನೆ. ಈ ಮಂತ್ರವನ್ನ ನೀವು ಕರೆಕ್ಟ್ ಆಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಸಾಕು. ಯಾಕೆಂದ್ರೆ ನೋಡಿ, ಈ ಮಂತ್ರಗಳು ವಶೀಕರಣದ ಮಂತ್ರಗಳು, ಬಹಳ ಸಿದ್ಧಿಯನ್ನ ಪಡೆದಂಥ ಮಂತ್ರಗಳು ಇರ್ತವೆ. ಕೆಲವರು ಬೇಕಾಬಿಟ್ಟಿ ಮಾಡಿದ್ರೆ ಈ ಮಂತ್ರಕ್ಕೆ ಒಂದು ಶಕ್ತಿ ಬರೋದಿಲ್ಲ. ನೀವು ಯಾವಾಗ ಒಂದು ಶ್ರದ್ಧೆ ಭಕ್ತಿಯಿಂದ ಆ ಮಂತ್ರವನ್ನ ಪಠನೆ ಮಾಡ್ತಿರೋ ಆ ಮಂತ್ರಕ್ಕೆ ಒಂದು ಶಕ್ತಿ ಬರ್ತದೆ. ಹಾಗಾಗಿ ವೀಕ್ಷಕರೇ, ನೀವು ಒಂದು ಸ್ತ್ರೀಯನ್ನ ವಶೀಕರಣವನ್ನ ಮಾಡ್ಕೋಬೇಕು ಅಥವಾ ಒಂದು ಪುರುಷನನ್ನ ನೀವು ವಶೀಕರಣವನ್ನ ಮಾಡ್ಕೋಬೇಕು ಅಂದ್ರೆ ನಾನು ಹೇಳೋ ರೀತಿಯಲ್ಲಿ ಮಾಡಿ. ಮಧ್ಯರಾತ್ರಿ 2 ಗಂಟೆಗೆ ಎದ್ದೇಳಬೇಕು. 2 ಗಂಟೆಗೆ ಎದ್ದು ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕೋ ಅವರ ಹೆಸರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಅವ್ರನ್ನ ಸಂಪೂರ್ಣವಾಗಿ ನೆನೆಸ್ಕೊಂಡು ಮಧ್ಯರಾತ್ರಿಯಲ್ಲಿ ಸಂಪೂರ್ಣವಾಗಿ ನೀವು ಮಲಗುವಂಥ ಹಾಸಿಗೆ ಮೇಲೆ ಕೂತ್ಕೋಬೇಕು. ಕೂತ್ಕೊಂಡು ವೀಕ್ಷಕರೇ, ಈ ಮಂತ್ರವನ್ನು 108 ಬಾರಿ ಹೇಳಬೇಕು. ಏನಪ್ಪ ಮಂತ್ರ? ಓಂ ಕ್ಲೀಂ ಕ್ಲೀಂ ಹ್ಲೀಂ ಹ್ಲೀಂ ಆದಮೇಲೆ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕೋ ಅವ್ರ ಹೆಸರನ್ನು ಹೇಳಬೇಕು. ಕುಸುಮ, ಸಮ್ಮೋಹನಾಯ ಮತ್ತೆ ಹ್ಲೀಂ ಹ್ಲೀಂ ಫಟ್. ನೋಡಿ, ಇನ್ನೊಂದ್ಸಲ ಹೇಳ್ತೇನೆ. ಓಂ ಹ್ಲೀಂ ಹ್ಲೀಂ ಕುಸುಮ ಸಮ್ಮೋಹನಾಯ ಹ್ಲೀಂ ಹ್ಲೀಂ ಫಟ್. ಈ ಮಂತ್ರವನ್ನು ವೀಕ್ಷಕರೇ 108 ಬಾರಿ ಹೇಳಿ ಸಾಕು. ಆ ರಾತ್ರಿ ಹೇಳಿಬಿಟ್ಟು ಸಂಪೂರ್ಣವಾಗಿ ಆ ಮಂತ್ರಕ್ಕೆ ಒಂದು ಶಕ್ತಿ ಬರ್ತದೆ. ಆ ಮಂತ್ರ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೊತೀರಿ ಅವರ ದೇಹಕ್ಕೆ ನಾಡ್ತದೆ. ಬೆಳಗ್ಗೆ ಎದ್ದು ನೋಡಿ ವೀಕ್ಷಕರೇ, ಅವರೇ ನಿಮ್ಮ ಹತ್ರ ಇರ್ತಾರೆ, ಅವರಾಗೆ ಮಾತಾಡ್ತಾರೆ, ಅವರಾಗೆ ಫೋನ್ ಮಾಡ್ತಾರೆ, ಅವರಾಗೆ ಬರ್ತಾರೆ. ನೀವು ಏನು ಹೇಳ್ತೀರೋ ಆ ರೀತಿಯಲ್ಲಿ ಕೇಳ್ತಾರೆ. ಮಾಡಿ, ಬಹಳ ಬೇಗನೆ ಕೆಲಸ ಆಗುತ್ತೆ ವೀಕ್ಷಕರೇ. ನಮಸ್ಕಾರ, ಧನ್ಯವಾದ.